ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ನಿನ್ನೆಯಿಂದ ರಾಜ್ಯದಲ್ಲಿ SIR ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ಮತದಾರರ ಪಟ್ಟಿಯ ತೀವ್ರವಾದಂತಹ ಪರಿಷ್ಕರಣೆ ಕೆಲಸ ಆರಂಭವಾಗಿರುವಂಥದ್ದು. ರಾಜ್ಯಾದ್ಯಂತ ಎಲ್ಲರ ಮನೆಗೆ, ಪ್ರತಿಯೊಬ್ಬರ ಮನೆಗೂ ಕೂಡ ಆ ಭಾಗದ BLOಗಳು ಅಂದರೆ ಬೂತ್ ಲೆವೆಲ್ ಆಫೀಸರ್ಗಳು ಭೇಟಿಯನ್ನು ಕೊಡ್ತಾರೆ. ಎರಡೆರಡು ಅರ್ಜಿಯನ್ನು ಇಟ್ಕೊಂಡಿರ್ತಾರೆ. ಮನೆಯಲ್ಲಿ ಯಾರಿರ್ತಾರೆ ಅವರಿಂದ ಅರ್ಜಿಯನ್ನು ಫಿಲಪ್ ಮಾಡಿಸುವಂತಹ ಕೆಲಸವನ್ನು ಮಾಡಿ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಅವರು ತೆಗೆದುಕೊಂಡು ಹೋಗಿ ಚುನಾವಣಾ ಆಯೋಗಕ್ಕೆ ಸಲ್ಲಿಕೆಯನ್ನು ಮಾಡ್ತಾರೆ. ಇನ್ನೊಂದನ್ನು ಮನೆಯವರಿಗೆ ಕೊಟ್ಟುಬಿಟ್ಟು ಹೋಗ್ತಾರೆ. ಅಂದರೆ SIRನ ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತ ಹೇಳಿದ್ರೆ, ಇವರು ಮೊದಲ ಹಂತದಲ್ಲಿ ಬಿಹಾರದಲ್ಲಾಯಿತು, ಎರಡನೇ ಹಂತದಲ್ಲಿ ಪಶ್ಚಿಮ ಬಂಗಾಳದಲ್ಲಾಯಿತು, ಮೂರನೇ ಹಂತದಲ್ಲಿ ಕರ್ನಾಟಕ ಸೇರಿದಂತೆ 5 ರಾಜ್ಯಗಳಲ್ಲಿ ದೇಶದಲ್ಲಿ ನಡೀತಾ ಇರುವಂಥದ್ದು. ಅಂದರೆ ಅಕ್ರಮ ಮತದಾರರನ್ನು ತಡೆಗಟ್ಟುವಂಥದ್ದು. ಅವರು ಅಥವಾ ಸತ್ತಿರಬಹುದು, ಇಲ್ಲದೇ ಇರಬಹುದು, ಊರು ಬಿಟ್ಟು ಹೋಗಿರಬಹುದು, ಅಥವಾ ಅಕ್ರಮ ವಲಸಿಗರು ಬಂದು ಇಲ್ಲಿ ಮತ ಹಾಕ್ತಾ ಇರಬಹುದು. ಇದೆಲ್ಲವನ್ನೂ ಕೂಡ ತಡೆಗಟ್ಟೋದಕ್ಕೆ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನು ಮಾಡ್ತಾ ಇರುವಂಥದ್ದು ಅಂತ ಚುನಾವಣಾ ಆಯೋಗ ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ಮತ್ತು ಕೇಂದ್ರ ಸರ್ಕಾರವನ್ನು ವಿರೋಧಿಸುವಂತಹ ವಿರೋಧ ಪಕ್ಷಗಳೆಲ್ಲವೂ ಕೂಡ ಹೇಳ್ತಾ ಇರುವಂಥದ್ದು BJPಗೆ ಸೋಲಿನ ಭಯ ಕಾಡ್ತಾ ಇದೆ. ಹೀಗಾಗಿ ಇವರು SIR ಅನ್ನ ಚುನಾವಣಾ ಆಯೋಗನ ಬಳಕೆ ಮಾಡಿಕೊಂಡು ಈ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರಿಯಾದಂಥ ಮಾಹಿತಿಯನ್ನು ಕೂಡ ಇಲ್ಲದಿದ್ದರೆ ನಾವುಗಳು ಮೋಸ ಹೋಗಬೇಕಾಗತ್ತೆ, ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಮಾತನ್ನ ಇಲ್ಲೂ ಕೂಡ ಆಡಳಿತ ಪಕ್ಷವಾಗಿರುವಂಥ ಕಾಂಗ್ರೆಸ್ ಹೇಳ್ತಾ ಇರುವಂಥದ್ದು. ಆದರೆ ಆಡಳಿತ ಪಕ್ಷವಾಗಿರುವಂಥ ಕಾಂಗ್ರೆಸ್ ಇಲ್ಲಿ ಅಂದರೆ ಕರ್ನಾಟಕದಲ್ಲಿ ಸರಿಯಾದಂಥ ರೀತಿಯಲ್ಲಿ SIR ಪ್ರಕ್ರಿಯೆಗೆ ಬೆಂಬಲವನ್ನು ನೀಡ್ತಾ ಇಲ್ಲ. ಇವರೇ ಇದಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ವಿಪಕ್ಷ ನಾಯಕ R ಅಶೋಕ್ ಅವರು ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕ R ಅಶೋಕ್ ಅವರು ನೇರವಾಗಿ DK ಶಿವಕುಮಾರ್ ಅವರ ಮೇಲೆ, ರಾಜ್ಯ ಸರ್ಕಾರದ ಮೇಲೆ ಮಾಡ್ತಾ ಇರುವಂತಹ ಆರೋಪ ಏನು ಅಂತ ಹೇಳಿದ್ರೆ, ಇಲ್ಲಿ SIR ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಸರಿಯಾದಂಥ ರೀತಿಯಲ್ಲಿ ಬೆಂಬಲವನ್ನು ಸೂಚಿಸ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 30ರಿಂದ 40 BLOಗಳು ಇರಬೇಕಾಗತ್ತೆ ಈ ಒಂದು ಕೆಲಸ ಮಾಡೋದಕ್ಕೆ. ಆದರೆ ಅವರು ಪ್ರಮುಖವಾಗಿ ಹೇಳ್ತಾ ಇರುವಂಥದ್ದು ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಯೂಶಲಿ BLOಗಳು ಯಾರು ಅಂತ ಹೇಳಿದ್ರೆ, BLOಗಳು ಚುನಾವಣಾ ಆಯೋಗದಿಂದ ನೇಮಕ ಆಗಿರುವಂತಹ ಸರ್ಕಾರಿ ಅಧಿಕಾರಿಗಳೇ ಆಗಿರಬೇಕು. ಸರ್ಕಾರಿ ಕೆಲಸದಲ್ಲಿ ಇಲ್ಲದೆ ಇರುವಂಥವರು, ಸರ್ಕಾರಿ ಅಧಿಕಾರಿಗಳಾಗದೇ ಇರುವಂಥವರು BLOಗಳಾಗೋದಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರನ್ನೋ ಕರ್ಕೊಂಡೋಗಿ BLO ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರದ ಕಡೆಯವರು, ಕಾಂಗ್ರೆಸ್ ಏಜೆಂಟ್ಗಳು ಬೂತ್ ಲೆವೆಲ್ ಆಫೀಸರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೇವಲ ಜಯನಗರದ 20 ಕಡೆಗಳಿಗಿಂತಲೂ ಹೆಚ್ಚು ಕಡೆ ಕೇವಲ 10ರಿಂದ 11 ಜನ, ಇಡೀ ಕಾನ್ಸ್ಟಿಟ್ಯೂನ್ಸಿಗೆ ಕೇವಲ 10ರಿಂದ 11 ಜನ, ಮತ್ತು ಜಯನಗರದ 20ಕ್ಕೂ ಹೆಚ್ಚು ಕಡೆಗಳಲ್ಲಿ BLOಗಳು ಅಲ್ಲದೇ ಇರೋರು, ಅಂದರೆ ಚುನಾವಣಾ ಆಯೋಗದಿಂದ ನೇಮಕ ಆಗಿಲ್ಲದೆ ಇರುವಂತಹ ಸರ್ಕಾರಿ ಅಧಿಕಾರಿಗಳಾಗದೇ ಇರುವಂಥವರು ಕಾಂಗ್ರೆಸ್ ಏಜೆಂಟ್ಗಳು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಏನು SIR ಮುಖಾಂತರ ಅಕ್ರಮ ವಲಸಿಗರು, ಅಕ್ರಮ ಮತದಾರರು, ಸತ್ತೋಗಿರುವಂಥವ್ರು, ಊರು ಬಿಟ್ಟು ಹೋಗಿರುವಂಥವ್ರು ಇದನ್ನೆಲ್ಲ ತಡೆಗಟ್ಟಬೇಕು, ಡಿಲೀಷನ್ಸ್ ಅಂತ ಏನು ಮಾಡ್ತಾ ಇದ್ದಾರಲ್ಲ, ಅದು ಎಲ್ಲ ಒಂದು ಕಡೆ ಕಾಂಗ್ರೆಸ್ಗೆ ಎಫೆಕ್ಟ್ ಆಗಿರ್ಬೋದು, ಕಾಂಗ್ರೆಸ್ನ ಮತಗಳನ್ನು ಕಿತ್ಕೊಂಡ್ಬಿಡ್ಬೋದು ಪ್ರಮುಖವಾಗಿ ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬೂತ್ ಲೆವೆಲ್ ಆಫೀಸರ್ಸ್ನ ಹೊರತುಪಡಿಸಿ ಕಾಂಗ್ರೆಸ್ ಏಜೆಂಟ್ಗಳನ್ನೇ ಕಳಿಸಿಕೊಟ್ಟು ಇವರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡಿಕೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಇದು ಈಗ ಕೇವಲ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶುರು ಮಾಡಿದೆ. ಇದು ಬೇರೆ ಕಡೆಗೆ ಶುರು ಮಾಡೋದಿಲ್ಲ, ಬೇರೆ ಕಡೆಗೆ ಈ ರೀತಿಯಾಗಿ ಮಾಡೋದಿಲ್ಲ, ಬೇರೆ ಕಡೆಗೆ ಈ ರೀತಿಯಾಗಿ ಕಳಿಸ್ಕೊಡೋದಿಲ್ಲ ಅನ್ನುವಂಥದ್ದಕ್ಕೆ ಏನು ಗ್ಯಾರಂಟಿ ಇದೆ ಅನ್ನುವಂಥ ಮಾತನ್ನ ಈಗ ವಿರೋಧ ಪಕ್ಷದ ನಾಯಕರಾಗಿರುವಂಥ R ಅಶೋಕ್ ಅವರು ಕೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ಇದು BJPಯ ಅಸ್ತ್ರ ಅಂತ ಆರೋಪವನ್ನು ಕಾಂಗ್ರೆಸ್ ಮಾಡ್ತಾ ಇದ್ರೆ, ಇದನ್ನು ಬಳಸಿಕೊಂಡೇ ಬಿಹಾರದಲ್ಲಿ BJP ಅಧಿಕಾರಕ್ಕೆ ಬಂದಿದ್ದು, ವೆಸ್ಟ್ ಬೆಂಗಾಲ್ನಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನು ಕಂಡಿದ್ದು, TMCನ ಮನೆ ಕಳಿಸಿದ್ದು, ಇಲ್ಲೂ ಕೂಡ ಕರ್ನಾಟಕ ಸೇರಿದಂತೆ 2028ರ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಇವರು ಬೇಕಂತಲೇ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತೆ. ಇವರು ಬೇಕಂತಲೇ ಕಾಂಗ್ರೆಸ್ನ ಓಟ್ಗಳನ್ನು ಡಿಲೀಟ್ ಮಾಡಿಸ್ಬಿಡ್ತಾರೆ. ಇದು BJPಗೆ ಪ್ಲಸ್ ಪಾಯಿಂಟ್ ಆಗಿಬಿಡುತ್ತೆ. BJP JDS NDA ಮೈತ್ರಿ 2028ಕ್ಕೆ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಈಗ ತನ್ನದೇ ತಯಾರಿಯಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಕೌಂಟರ್ ಕೊಡೋದಕ್ಕೆ ಈಗ SIR ಪ್ರಕ್ರಿಯೆಗೆ ತನ್ನದೇ ಏಜೆಂಟ್ಗಳನ್ನು ಹಾಕೊಂಡು ಬೂತ್ ಲೆವೆಲ್ ಆಫೀಸರ್ಸ್ಗಳಾಗಿ ಕೆಲಸ ಮಾಡಿಸ್ತಾ ಇದೆ ಅನ್ನುವಂಥ ಆರೋಪ ವಿರೋಧ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಒಟ್ಟಾರೆ SIR ನಿಜವಾಗಿಯೂ ಸರಿಯಾದಂಥ ರೀತಿಯಲ್ಲಿ ಆಗಲಿ,
ಇದು ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಅನ್ನೋದನ್ನು ಸೈಡ್ಗಿಟ್ಟರೂ ಕೂಡ ಅಕ್ರಮ ಮತದಾರರು ಡಿಲೀಷನ್ಸ್ ಪ್ರಕ್ರಿಯೆ SIR ಮಾಡಲಿ, ಕಾಂಗ್ರೆಸ್ ಕೂಡ ತನ್ನ ಒಂದು ಕೆಲಸಗಳ ಮೇಲೆ ಜನತೆ ಮುಂದೆ ಹೋಗಲಿ, ತನಗೆ ಬರುವಂತಹ ಮತಗಳು ಬಂದೇ ಬರುತ್ತೆ, ನೋಡೋಣ ಯಾರು 2028ಕ್ಕೆ ಅಧಿಕಾರಕ್ಕೆ ಬರ್ತಾರೆ ಅನ್ನುವಂಥದ್ದನ್ನು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವಿವೇಕ ನಮ್ಮದು.